ಹಲೋ ಕಲ್ಯಾಣಿ. ಯಾರು ನೀನು? ನನ್ನಿಂದ ಏನಾಗಬೇಕು? ಯಾಕೆ ಹೀಗೆ ಮಾಡ್ತಿದ್ಯಾ? 3 ತಲೆಮಾರು ಕೂತ್ ತಿಂದ್ರು ಕರಗದಿರೋ ಅಷ್ಟು ಆಸ್ತಿ ಇರೋ ಮನೆಗೆ ನಿನ್ನ ಮಹಾರಾಣಿ ಥರ ಇದೆಯಾ. ಆದರೆ ನಿನ್ನ ಸೀಕ್ರೆಟ್ ಗೊತ್ತಿರೋ ನಾವು ಗಲ್ಲಿಲಿ, ಬೀದಿಲಿ, ಮೋರಿಲಿ, ಕೇರಿಲಿ ನಾರ್ತಾ ಬಡತನದಲ್ಲಿ ಬದುಕ್ತಿದ್ದೀವಿ. ವೇದಂತ ಬೇಡ, ಸೀದಾ ಮ್ಯಾಟ್ರಿಗೆ ಬರ್ತೀನಿ. ನಿನ್ನ ಸುಖದಲ್ಲಿ ನಮ್ಮ ಪಾಲು ನಮಗೆ ಕೊಟ್ಬಿಡು. 20 ಲಕ್ಷ ಬೇಕು. ನಿನ್ನ ಗುಟ್ಟನ್ನು ನಾವು ಇಷ್ಟು ದಿನ ಕಾಪಾಡಿದ್ದೀವಿ ತಾನೇ, ಅದಕ್ಕೆ ಈ ಬೆಲೆ. ಏನು 20 ಲಕ್ಷನಾ? ಏನು ಮಾತಾಡ್ತಾ ಇದೀಯ ನೀನು? ನನಗೆ 5-10 ಸಾವಿರ ಜೋಡಿಸೋದೇ ಕಷ್ಟ, ಅಂಥದ್ರಲ್ಲಿ 20 ಲಕ್ಷನಾ? ಸಾಧ್ಯ ಇಲ್ಲ. ಸಾಹುಕಾರರು ಮನೆಗೆ ಸೊಸೆ ಕಣಮ್ಮ ನೀನು. ಏನು ಗೊತ್ತು, ಏನು ಗೌರವ ನಿನಗೆ? 20 ಲಕ್ಷ ಎಲ್ಲ ಜುಜುಬಿ. ಚಿಡ್ಕೆ ಹೊಡೆದ್ರೆ ಬಂದು ಬೀಳುತ್ತೆ. ಈ ಆಟಗಳೆಲ್ಲ ನನ್ನ ಹತ್ರ ಬೇಡ. ಎಲ್ಲ ತಪ್ಪುಗಳಿಗೂ ಒಂದೊಂದು ಬೆಲೆ ಕೊಡಬೇಕು. ಈಗ ನನಗೇನು ಬೇಕೋ ಅದನ್ನು ನೀನು ಕೊಡು. ಈಗ ನನಗೇನು ಬೇಕೋ ಅದನ್ನು ಕೊಡು, ಸುಮ್ಮನೆ ಬಿಡ್ತೀನಿ. ಇಲ್ಲಾಂದರೆ ನಾನೇ ಅಲ್ಲಿಗೆ ಬರ್ತೀನಿ, ಸಾಕ್ಷಿ ಸಮೇತ ಊಟಕ್ಕೆ ಬಂದು ಕೂರ್ತೀನಿ. ಊಟ ಮಾಡಿ ಪಾಠ ಕಲಿಸೋಗ್ತೀನಿ. ಹಲೋ, ಎಲ್ಲಿಂದ ತರೋದು ಇಷ್ಟೊಂದು ದುಡ್ಡನ್ನ? ಯಾರ ಹತ್ರ ಮಾತಾಡ್ತಾ ಇದ್ದೀಯಾ? ಅದು ಯಾರೋ ಫೋನ್ ಮಾಡಿದ್ರು, ಸುಮ್ಮನೆ. ವಯಸ್ಸಾಗಿರ್ಬೋದು, ಆದ್ರೆ ಕಿವಿ ಫಸ್ಟ್ ಕ್ಲಾಸಾಗಿ ಕೇಳುತ್ತೆ. ಯಾಕೆ ಹಂಗೆ ಶೇಕ್ ಹಾಕ್ತಾ ಇದ್ದೀಯಾ? ಚಳಿ ಅದಕ್ಕೆ. ಬೆಂಗಳೂರಲ್ಲಿ ಬೀದಿ ಮೂಲೆಗಳಲ್ಲಿ ಮೊಟ್ಟೆ ಒಡೆದ್ರೆ ಆಮ್ಲೆಟ್ ಆಗ್ತಾ ಇದೆ. ಯಾಕೆ ಚಳಿ? ಅದು ನನಗೆ ಯಾರೋ ದುಡ್ಡು ಕೇಳ್ತಾ ಇದ್ರು, ನಿಜನಾ? ಹೌದು. ಈ ಮನೆ ಸೊಸೆಯಾಗಿ ನಿನಗೆ ನಾಚಿಕೆ ಆಗಲ್ವೇನೆ? ನಾನು ಮಾಡಿದ್ದು ತಪ್ಪು. ತಪ್ಪಲ್ಲ, ಅಪರಾಧ. ದಾನ ಕೇಳಿ ಜನ ಫೋನ್ ಮಾಡಿದರೆ ಈ ಮನೆ ಸೊಸೆಯಾಗಿ 5-10 ರೂಪಾಯಿಗೆ ಚೌಕಾಸಿ ಮಾಡ್ತೀಯಲ್ಲೇ? ಈ ಸೂರ್ಯಪ್ರಕಾಶ್ ಮನೆ ಅಷ್ಟೂ ಗತಿಗೆಟ್ಟಿದೆಯಾ? ಯಾರಿಗಾದರೂ ಕೊಡೋದಾದರೆ ಗೌರವದಿಂದ ಕೊಡು. ಲಕ್ಷದಿಂದ ಕೊಡುವಂತಹ ಕುಟುಂಬ ಇದು. ಒಂದು ಮರ್ಯಾದೆ ಇರಬೇಕು. ಈ ಜುಜ್ಬಿ 5-10 ಅಂತೆ. ದಾರಿಲಿ ಹೋಗೋರಿಗೆ ಚಿಲ್ಲರೆ ಹಾಕುವಂಗೆ ಮಾತಾಡ್ತೀಯಲ್ಲ? ದಾನನ? ಹೌದು, ನಿನ್ನ ಹತ್ರನೇ ಕೇಳ್ತಿದ್ರಲ್ಲ ಯಾರೋ, ದಾನ ಕೊಡಿ ಅಂತ. ದಾನ ಕೊಡೋಕೆ ಚೌಕಾಸಿ ಮಾಡ್ತೀಯಲ್ಲ ನೀನು ಯಾವಾಗಮ್ಮ ನಮ್ಮನೆ ಲೆವೆಲ್ಗೆ ಇಳಿಯೋದು? ಕರೆಕ್ಟ್ ರಾಜಮ್ಮ, ನಾನಿನ್ನೂ ಹಳೆ ಬುದ್ಧಿಲೇ ಇದ್ದೀನಿ. ನೀವು ಹೇಳ್ದಂಗೆ ಕೈ ಬಿಚ್ಚಿ ಪೂರ್ತಿ ಕೊಟ್ಬಿಡ್ತೀನಿ. ಹಾಂ, ಸಾರಿ. ಹಂಗೆ ಬರಬೇಕು ದಾರಿಗೆ. ಬಡ್ತನದಲ್ಲಿ ಸ್ಮೆಲ್ಲು ಇನ್ನೂ ಘಮ ಅಂತ ಹೊಡಿತಿದೆ. ಸಿರಿವಂತರು ಸೆಂಟ್ ಹಾಕ್ಕೊಂಡು ಸ್ವಲ್ಪ ಫ್ರೆಶ್ ಆಗು, ಗೊತ್ತಾಯ್ತಾ? ಸರಿ, ಇನ್ನು ಮುಂದೆ ನಿಮ್ಮ ಹತ್ರನೇ ಎಲ್ಲ ಟ್ರೈನಿಂಗ್ ತಗೋತೀನಿ ರಾಜಮ್ಮ. ಗುಡ್ ಗರ್ಲ್, ಕೀಪ್ ಇಟ್ ಅಪ್. ಮೇಡಮ್ ಎಲ್ಲಿಗೆ ಸರ್? ಇಲ್ಲೇ ಬನಶಂಕರಿ 2nd ಸ್ಟೇಜ್ ಮೇಡಮ್. ಸರಿ, ಕೂತ್ಕೊಳ್ಳಿ. ಬಿಡ್ರಿ ರೀ.
ಏಯ್ ಕೃಷ್ಣ, ನೀನೇ ಇಷ್ಟೆಲ್ಲ ಮಾಡಿಸಿದ್ದು. ಆಟೋದಲ್ಲಿ ನನ್ನ ಲಾಕ್ ಮಾಡಿಸಿ, ನನ್ನ ಕುತ್ತಿಗೆಗೆ ಚಾಕು ಹೊಡಿಸಿ, ಕಿಡ್ನಾಪ್ ಮಾಡಿಸಿ ಇಲ್ಲಿ ಕರ್ಕೊಂಡು ಬರೋದಕ್ಕೆ ಸುಪಾರಿ ಕೊಟ್ಟಿದ್ದು ನೀನಾ? ಎಸ್ ಬೇಬೆ, ಇಷ್ಟೆಲ್ಲ ಮಾಡಿಸಿದ್ದು ಒನ್ ಆ್ಯಂಡ್ ಓನ್ಲಿ ಈ ಮಾಸ್ಟರ್ ಪೀಸ್ ಕೃಷ್ಣ. ಅದೇ ಯಾಕೆ ಅಂತ ಕೇಳ್ತಿದ್ದೀನಿ. ನಾನು ಕಾಲ್ ಮಾಡಿದೆ, ನೀ ಕಟ್ ಮಾಡಿದೆ. ನಾನು ಬಾ ಅಂತ ಕರೆದೆ, ನೀನು ಬರಲ್ಲ ಅಂದೆ. ಎಷ್ಟೆಲ್ಲ ಫೋರ್ಸ್ ಮಾಡಲಿ ನಿನಗೆ ಬಾ 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 ಅಂತ. ನಮ್ಮ ಅಣ್ಣನ ಮುಂದೆ ಕರೆದೆ, ನೀನು ಬರಲ್ಲ ಅಂದೆ. ನನಗೆ ಮಾನ ಮರ್ಯಾದೆ ಹೋಗಲ್ವಾ? 3 ಕಾಸಿನ ಮಾನ ಮರ್ಯಾದೆ ಆರಾಜ್ ಹಾಕ್ಬಿಟ್ಟೆ ನೀನು. ಅದಕ್ಕೆ ಪ್ಲ್ಯಾನು ಎತ್ತಾಕೊಂಡು ಬರ್ತಾ ಇರೋದೆ ಹೀರೋ ಥರ. ಹೆಂಗೆ ನೋಡು ಮಗ, ಆಕಾಶ ಭೂಮಿ ಒಂದಾದ್ರೂ ಪರವಾಗಿಲ್ಲ. ಕೃಷ್ಣ ಒಂದು ಸಲ ಮಾತು ಕೊಟ್ಮೇಲೆ ಮುಗೀತು. ಎತ್ತಾಕೊಂಡು ಬಂದಿದ್ದೆ ನೋಡು. ಆಟೋದಲ್ಲಿ ಚಾಕು ಇಡ್ಸಿ, ಏನು ನಿಂದು ಹೀರೋ ಪ್ಲಾನು? ತಗಡು. ಅದೆಲ್ಲ ಸುಮ್ಮನೆ ತಮಾಷೆಗೆ ಸ್ವಲ್ಪ ಭಯ ಉಡ್ಸೋಣ ಅಂತ. ನೀನಿದೆಯಲ್ಲ, ನೀನು ಗೂಬೆ, ಕತ್ತೆ. ನನಗೆ ನನ್ನ ಜೀವ ಬಾಯಿಗೆ ಬಂದಂಗೆ ಆಗ್ಬಿಟ್ಟಿತ್ತು ಗೊತ್ತಾ? ಏನ್ ನಿನಗೇನು ತಮಾಷೆನ ಎಲ್ಲ? ನನ್ಗೇನಾದ್ರೂ ಆಗಿದ್ದಿದ್ರೆ ಏನೋ ಮಾಡ್ತಿದ್ದೆ ನೀನು. ನಿನಗೆಲ್ಲನೂ ಕಾಮಿಡಿ ಅಲ್ವಾ? ಅದು ಬೇರೆನೇ ಪ್ಲಾನ್ ಇತ್ತು ಮೀಟ್ರು. ಆ ನನ್ನ ಮಗಂಗೆ ಹೇಳಿದೆ ಆ್ಯಕ್ಟ್ ಮಾಡು ಸ್ವಲ್ಪ ಅಂತ. ನೋಡಿದ್ರೆ ಕತೆಗೆ ಚಾಕ್ ಹಾಕ್ಬಿಟ್ಟಿದ್ದಾನೆ. 10 ರೂಪಾಯಿ ಆ್ಯಕ್ಟಿಂಗ್ ಮಾಡು ಅಂದರೆ 100 ರೂಪಾಯಿ ಆ್ಯಕ್ಟಿಂಗ್ ಮಾಡ್ದ. ಬಾಡಿ ಮಗ, ಅವ್ನು ಹೇಳ್ಕೊಡ್ತೀನಿ ಬಿಡು ಆ್ಯಕ್ಟಿಂಗ್ನ. ಏಯ್ ತಗಡು, ಕಿಡ್ನಾಪ್ ಮಾಡ್ಕೊಂಡು ಬರೋ ಅಂಥದ್ದು ಏನೋ ಆಗಿತ್ತು, ಫೋನಲ್ಲಿ ಹೇಳ್ಬೋದಿತ್ತು ತಾನೇ? ನಮ್ಮ ಅಣ್ಣ ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ, ನೀನು ಬೇರೆ ಕಾಗೆ ಹಾರಿಸ್ತಾ ಇದೆ. ಅದಕ್ಕೆ ಈ ಪ್ಲ್ಯಾನು. ನೋಡಪ್ಪ, ನೀನು ಹೇಳ್ದಂಗೆ ನಾನು ಪ್ರಾಮಿಸ್ ಕೊಟ್ಟಂಗೆ ಇವಳನ್ನ ಎತ್ತಾಕೊಂಡು ಬಂದು ಇಟ್ಟಿದ್ದೀನಿ ಸೇಫಾಗಿ. ನೀನು ಮಾತಾಡ್ಕೋ. ಬೇಕು ನಮ್ಮ ಅಣ್ಣನಿಗೆ ಇನ್ನು ಸಲಹೆ ಸಹಾಯ ಬೇಕಂತೆ. ಸ್ವಲ್ಪ ಕೊಟ್ಬಿಡು. ಸ್ವಲ್ಪ